ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಬೆಳಗಾದೊಡನೆಯೇ ಪಟ್ಟಣಿಗರು ಎಚ್ಚರಗೊಂಡು ರಾಮನಿಲ್ಲದುದಕ್ಕಾಗಿ ವಿಲಪಿಸಿದುದು, ಎಲ್ಲೂ ಶ್ರೀರಾಮನನ್ನು ಕಾಣದೆ ನಿರಾಶರಾಗಿ ಪಟ್ಟಣಕ್ಕೆ ಹಿಂದಿರುಗಿದುದು ಎಂಬ 47ನೆಯ ಸರ್ಗಕ್ಕೆ ಸ್ವಾಗತ. ಪ್ರಭಾತಾಯಾಂತು ಶರ್ವಾಯಾಂ ಪೌರಾಸ್ತೆ ರಾಘವಂ ವಿನಾ ಶೋಕೋಪಹತ ನಿಶ್ಚೇಷ್ಟ ಬಭೂವುರ್ ಹತಚೇತಸಃ. ರಾತ್ರಿಯು ಕಳೆದು ಬೆಳಗಾಗಲಾಗಿ ನಿದ್ರೆಯಿಂದ ಎಚ್ಚೆತ್ತ ಅಯೋಧ್ಯ ಪುರವಾಸಿಗಳು ಪ್ರಿಯನಾದ ಶ್ರೀರಾಮನನ್ನು ಕಾಣದೆ ಶೋಕ ಪೀಡಿತರಾಗಿ ಮುಂದೇನು ಮಾಡಬೇಕೆಂದು ತೋರದೆ ನಿಶ್ಚೇಷ್ಟರು ಬುದ್ಧಿಗೆಟ್ಟವರು ಆದರು. ಶೋಕದಿಂದ ಹುಟ್ಟಿದ ಕಣ್ಣೀರಿನಿಂದ ವ್ಯಾಪ್ತರಾಗಿದ್ದ ಪೌರರು ಎಲ್ಲ ಕಡೆಗಳಲ್ಲೂ ನೋಡಿದರು. ಶ್ರೀರಾಮನಿಗೆ ಸಂಬಂಧಿಸಿದಂತೆ ಯಾವ ಕುರುಹನ್ನು ಅವರು ಕಾಣಲಿಲ್ಲ. ಅದರಿಂದಾಗಿ ಅವರು ಬಹಳ ದುಃಖಿತರಾದರು. ಶ್ರೀಮಂತನಾದ ಶ್ರೀರಾಮನಿಂದ ರಹಿತರಾಗಿದ್ದ ಒಳ್ಳೆಯ ಮನಸ್ಸಿನ ಆ ಪಟ್ಟಣಿಗರು ವಿಷಾದದಿಂದ ಪೀಡಿತವಾದ ಮುಖವುಳ್ಳವರಾಗಿ ಅತ್ಯಂತ ದೀನರಾಗಿ ಕರುಣಾಜನಕವಾದ ಮಾತುಗಳನ್ನು ತಮ್ಮಲ್ಲಿಯೇ ಆಡಿಕೊಳ್ಳುತ್ತಿದ್ದರು. ಯಾವ ನಿದ್ರೆಯಿಂದ ನಾವು ಅಪಹೃತವಾದ ಬುದ್ಧಿಯುಳ್ಳವರಾಗಿ ವಿಶಾಲಾಕ್ಷನಾದ ಮಹಾಭುಜನಾದ ಶ್ರೀರಾಮನನ್ನು ಈಗ ಕಾಣುತ್ತಿಲ್ಲವೋ ಅಂತಹ ನಿದ್ರೆಗೆ ಧಿಕ್ಕಾರವಿರಲಿ. ಸತ್ಯಪ್ರಿಯನಾದ ಮಹಾಬಾಹುವಾದ ಶ್ರೀರಾಮನು ತನ್ನಲ್ಲಿಯೇ ಅನುರಕ್ತನಾಗಿರುವ ಭಕ್ತ ಜನರನ್ನು ಪರಿತ್ಯಜಿಸಿ ಹೇಗೆ ಕಾಡಿಗೆ ಹೊರಟು ಹೋದನು? ತಂದೆಯು ಮಕ್ಕಳನ್ನು ಕಾಪಾಡುವಂತೆ ಯಾವನು ನಮ್ಮನ್ನು ಪರಿಪಾಲಿಸುತ್ತಿದ್ದನೋ ಅಂತಹ ರಘುಕುಲ ತಿಲಕನಾದ ಶ್ರೀರಾಮನು ನಮ್ಮನ್ನು ಬಿಟ್ಟು ಹೇಗೆ ಕಾಡಿಗೆ ಹೋದನು? ಶ್ರೀರಾಮನಿಂದ ರಹಿತರಾಗಿರುವ ನಮಗೆ ಜೀವಿತವಾದರೂ ಏಕೆ ಬೇಕು? ಇಲ್ಲಿಯೇ ಪ್ರಾಯೋಪವೇಶದಿಂದ ಪ್ರಾಣಗಳನ್ನು ತೊರೆಯೋಣ, ಅಥವಾ ಮಹಾಪ್ರಸ್ಥಾನದ ದೀಕ್ಷೆಯನ್ನು ಕೈಗೊಂಡಾದರೂ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡೋಣ. ಈ ಕಾಡಿನಲ್ಲಿ ಚೆನ್ನಾಗಿ ಒಣಗಿದ ದೊಡ್ಡ ದೊಡ್ಡ ಸೌದೆಯ ತುಂಡುಗಳು ಬೇಕಾದಷ್ಟು ಸಿಕ್ಕುತ್ತವೆ. ಅವೆಲ್ಲವನ್ನು ರಾಶಿ ಹಾಕಿ ದೊಡ್ಡದಾದೊಂದು ಚಿತೆಯನ್ನು ನಿರ್ಮಿಸಿ ಅದನ್ನು ಹೊತ್ತಿಸಿ ನಾವೆಲ್ಲರೂ ಏಕಕಾಲದಲ್ಲಿ ಬೆಂಕಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡೋಣ. ಹತಾಶರಾದವರಿಗೆ ಹೀಗೆಯೇ 10 ಹಲವು ನಿರಾಶಾದಾಯಕ ಮಾರ್ಗಗಳು ಕಂಡುಬರುತ್ತವೆ. ಇವುಗಳಲ್ಲಿ ಕೆಲವು ನಾವು ವಯಸ್ಸಾದ ನಂತರ ಅನುಸರಿಸುವಂತಹದ್ದೇ ಆಗಿದ್ದರೂ ಇನ್ನು ಯೌವನದಲ್ಲಿ ಇರುವಂತಹ ಆ ಪ್ರಜೆಗಳು ಕೂಡ ಪ್ರಾಯೋಪವೇಶದಿಂದ, ಅಂದರೆ ಉಪವಾಸವಿದ್ದು ಆ ಹೊಟ್ಟೆಗೆ ಆಹಾರವನ್ನೇ ತೆಗೆದುಕೊಳ್ಳದೆ ಪ್ರಾಣವನ್ನು ಬಿಡೋಣ. ಮಹಾಪ್ರಸ್ಥಾನ ಅಂದರೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಹಿಮವತ್ ಪರ್ವತದಲ್ಲಿ ಹೋಗಿ ಅಲ್ಲಿಯೇ ನಿರಂತರವಾಗಿ ಸಂಚರಿಸುತ್ತಾ ಕಣ್ಮರೆಯಾಗಿ ಹೋಗಿಬಿಡುವುದು. ಅಥವಾ ಚಿತೆಯನ್ನು ನಿರ್ಮಿಸಿ ಚಿತೆಯಲ್ಲಿ ಬಿದ್ದು ಪ್ರಾಣ ಬಿಡುವ ಯೋಚನೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ನಾವು ಅಯೋಧ್ಯೆಗೆ ಮರಳಿದರೆ ಶ್ರೀರಾಮನೆಲ್ಲೆಂದು ಕಾತರದಿಂದ ಕೇಳುವ ಜನರಿಗೆ ಮಹಾಬಾಹುವಾದ ಅಸೂಯಾರಹಿತನಾದ ಪ್ರಿಯಭಾಷಿಯಾದ ಶ್ರೀರಾಮನನ್ನು ನಾವೆಲ್ಲರೂ ಸೇರಿ ಅರಣ್ಯಕ್ಕೆ ಕಳುಹಿಸಿಕೊಟ್ಟೆವು ಎಂದು ಹೇಳಲು ಸಾಧ್ಯವಾಗುವುದೇ? ರಾಘವನಿಲ್ಲದೆ ನಾವೇನಾದರೂ ಅಯೋಧ್ಯೆಯನ್ನು ಪ್ರವೇಶಿಸಿದರೆ ನಿಶ್ಚಯವಾಗಿಯೂ ಅಯೋಧ್ಯ ನಗರವೇ ದೀನ ಭಾವವನ್ನು ಹೊಂದುತ್ತದೆ. ಸ್ತ್ರೀ ಬಾಲ ವೃದ್ಧರಾದಿಯಾಗಿ ಸಮಸ್ತ ಪ್ರಜಾಸ್ತೋಮವು ಆನಂದರಹಿತವಾಗುತ್ತದೆ. ನಿತ್ಯವೂ ಆ ಮಹಾನುಭಾವನ ಜೊತೆಯಲ್ಲಿಯೇ ಇರಬೇಕೆಂದು ದೃಢವಾಗಿ ಸಂಕಲ್ಪಿಸಿ ನಾವು ಈ ವೀರನ ಜೊತೆಯಲ್ಲೇ ಹೊರಟೆವು. ಅವನಿಂದ ವಿಹೀನರಾಗಿರುವ ನಾವಿಂದು ಪುನಃ ಆ ಅಯೋಧ್ಯ ಪಟ್ಟಣವನ್ನು ನೋಡುವುದಾದರೂ ಹೇಗೆ? ಇವೇ ಮುಂತಾಗಿ ಹಲವಾರು ವಿಧವಾದ ಮಾತುಗಳನ್ನಾಡಿಕೊಂಡು ಕೈಗಳನ್ನೆತ್ತಿಕೊಂಡು ದುಃಖ ಪೀಡಿತರಾಗಿದ್ದ ಪೌರರು ಕರುಗಳನ್ನು ಕಳೆದುಕೊಂಡ ಹಸುಗಳಂತೆ ಗೋಳಾಡುತ್ತಿದ್ದರು. ಸ್ವಲ್ಪ ಹೊತ್ತಿನ ನಂತರ ಹಿರಿಯರೊಬ್ಬರ ಸಲಹೆಗೆ ಅನುಸಾರವಾಗಿ ಪುರಜನರು ಶ್ರೀರಾಮನ ರಥದ ಜಾಡನ್ನೇ ಹಿಡಿದು ಸ್ವಲ್ಪ ದೂರದವರೆಗೆ ಹೋದರು. ಹಾಗೆ ಹೋದ ನಂತರ ರಥಚಕ್ರಗಳ ಜಾಡು ಅಳಿಸಿ ಹೋಗಿತ್ತಾದುದರಿಂದ ಹತಾಶರಾಗಿ ಪುನಃ ದುಃಖದಲ್ಲಿ ಮುಳುಗಿದರು. ರಥಚಕ್ರಗಳ ಜಾಡು ಅಳಿಸಿ ಹೋಗಿದ್ದುದರಿಂದ ಒಳ್ಳೆಯ ಮನಸ್ಸಿನ ಆ ಪೌರರು ಮುಂದೆ ಪ್ರಯಾಣ ಮಾಡಲು ಸಾಧ್ಯವಾಗದೆ ಹೊರಟಿದ್ದ ಸ್ಥಳಕ್ಕೆ ಹಿಂದಿರುಗಿದರು. ಕಿಮಿದಂ ಕೆಂ ಕರಿಷ್ಯಾಮೋ ದೈವೇನೋಪಹತಾಯಿತಿ. ಇದೇನು ಇದು ಹೀಗಾಯಿತು? ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗುತ್ತಿರುವವಲ್ಲವೇ? ಮುಂದೆ ನಾವೇನು ಮಾಡೋಣ? ದೈವವೇ ನಮ್ಮನ್ನು ಶ್ರೀರಾಮನ ಹಿಂದೆ ಹೋಗದಿರಲು ತಡೆದು ನಿಲ್ಲಿಸಿದೆ. ಇರಬಹುದು ಅದಕ್ಕೆ ವೈಷ್ಣವ ಮಾಯೆ ಎಂದದ್ದು.
ಶ್ರೀರಾಮನಿಂದ ಮುಂದೆ ಲೋಕೋಪಕಾರಿಯಾದಂತಹ ಕಾರ್ಯಗಳು ನಡೆಯಬೇಕಾಗಿದೆಯಲ್ಲವೇ? ಹೀಗೆ ನಿಶ್ಚಯಿಸಿದ ಬಹಳವಾಗಿ ಬಳಲಿದ್ದ ಪೌರರು ಬಂದ ಮಾರ್ಗವನ್ನೇ ಹಿಡಿದು ವ್ಯಥಿತರಾದ ಸಜ್ಜನರಿಂದ ಕೂಡಿದ್ದ ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಿದರು. ಕಾಂತಿಹೀನವಾಗಿದ್ದ ಅಯೋಧ್ಯೆಯನ್ನು ಕಂಡು ಶ್ರೀರಾಮನಿಲ್ಲದ ದುಃಖದಿಂದ ಖಿನ್ನವಾದ ಮನಸ್ಸಿನಿಂದ ಕೂಡಿದ್ದ ಪಟ್ಟಣಿಗರು ಶೋಕ ಪೀಡಿತವಾಗಿದ್ದ ಕಣ್ಣುಗಳಿಂದ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸಿದರು. ಗರುಡನಿಂದ ಉದ್ಧೃತವಾದ ಹಾವುಗಳುಳ್ಳ ಅಥವಾ ಮೀನುಗಳುಳ್ಳ ಮಡುವಿನಂತೆ, ಹಾವು ಅಥವಾ ಮೀನುಗಳು ಇಲ್ಲದ ಮಡುವಿನಂತೆ ಶ್ರೀರಾಮನಿಂದ ರಹಿತವಾಗಿರುವ ಅಯೋಧ್ಯ ಪಟ್ಟಣವು ಶೋಭಿಸುತ್ತಿರಲಿಲ್ಲ. ಚಂದ್ರಹೀನಮಿವಾಕಾಶಂ ತೋಯಹೀನಮಿವಾರ್ಣವಂ ಅಪಶ್ಯನ್ ನಿಹತಾನಂದಂ ನಗರಂತೆ ವಿಚೇತಸಃ. ದುಃಖಗೊಂಡ ಮನಸ್ಸಿನಿಂದ ಕೂಡಿದ್ದ ಪೌರರು ಚಂದ್ರನಿಲ್ಲದ ಆಕಾಶದಂತೆಯೂ ನೀರಿಲ್ಲದ ಸಮುದ್ರದಂತೆಯೂ ಕಾಣುತ್ತಿದ್ದ ಆನಂದರಹಿತವಾದ ಅಯೋಧ್ಯ ಪಟ್ಟಣವನ್ನು ನೋಡಿದರು. ಶ್ರೀರಾಮನ ವಿರಹದಿಂದ ಉಂಟಾದ ದುಃಖದಿಂದ ಪರಿತಪ್ತರಾಗಿದ್ದ ಪೌರರು ಶೋಕಿಸುತ್ತಲೇ ಮಹಾಮೌಲ್ಯದ ಮಹಾನಿವೇಶನಗಳನ್ನು ಪ್ರವೇಶಿಸಿದರು. ಹರ್ಷರಹಿತರಾಗಿದ್ದ ಅವರಿಗೆ ತಮಗೆ ಎದುರಾಗಿ ಬರುತ್ತಿರುವವರು ಸ್ವಜನರೇ ಅಥವಾ ಬೇರೆಯವರೇ ಎಂಬುದು ತಿಳಿಯದೆ ಹೋಯಿತು. ಮನಸ್ಸೆಲ್ಲವೂ ಶ್ರೀರಾಮನಲ್ಲಿಯೇ ನೆಟ್ಟು ಹೋಗಿದ್ದುದರಿಂದ ಹೊರ ಪ್ರಪಂಚದ ಅರಿವೇ ಅವರಿಗೆ ಇರಲಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ 47ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.